ಹಾಯ್, ನಿಮ್ಮ ಮಕ್ಕಳೇನಾದರೂ ಫಸ್ಟ್ PUC ಸೆಕೆಂಡ್ PUC ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ರು ಅಥವಾ 10ನೇ ಕ್ಲಾಸ್ವರೆಗೂ ನಿಮ್ಮ ಮಕ್ಕಳೇನಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಈ 2 ಸ್ಕಾಲರ್ಶಿಪ್ಗಳು ನಿಮಗಾಗಿ ಇದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಕಾಲರ್ಶಿಪ್ ಬಂದು ಟಾಟಾ ಕ್ಯಾಪಿಟಲ್ ಪಂಗ್ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ನೆರವು ನೀಡುವುದಕ್ಕಾಗಿ. ಸ್ಕಾಲರ್ಶಿಪ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ ಮಾತ್ರ. ಅರ್ಹತೆ ಬಂದು PUC ಸೆಕೆಂಡ್ PUC 11ನೇ ತರಗತಿ 12ನೇ ತರಗತಿ ಈ ವರ್ಷ ಓದ್ತಾ ಇರೋರು ಅಪ್ಲೈ ಮಾಡಬಹುದು. ಹಾಗೆ ಸಾಮಾನ್ಯ ಗ್ರಾಜುಯೇಷನ್ ಮಾಡ್ತಾ ಇರೋರು ಅಂದ್ರೆ BA BCom BSc ಇತ್ಯಾದಿಗಳನ್ನ ಮಾಡ್ತಾ ಇರೋರು, ಡಿಪ್ಲೊಮಾ ಅಥವಾ ITI ಕೋರ್ಸ್ ಮಾಡ್ತಾ ಇರೋರು, ಭಾರತದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಅರ್ಹರಾಗಿರ್ತಾರೆ. ಅರ್ಜಿದಾರರು ತಮ್ಮ ಹಿಂದಿನ ತರಗತಿಯಲ್ಲಿ ಕನಿಷ್ಠ 40% ಅಂಕವನ್ನು ಗಳಿಸಿರ್ಬೇಕಾಗಿದೆ. ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ ಅಂದ್ರೆ 10 ರಿಂದ 12 ಸಾವಿರದವರೆಗೆ ಕೊಡ್ತಾರೆ ಅಥವಾ ಶುಲ್ಕದ 80% ಇರ್ತಾರೆ. ಇವೆರಡರಲ್ಲಿ ಯಾವ್ದಾದ್ರು ಕಮ್ಮಿ ಇರುತ್ತೋ ಅದು ಕೊಡ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/10/2024. ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮೂಲಕ ಆಗಿದೆ. ಲಿಂಕ್ ಅನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ಬಂದು ಸಂತೂರ್ ಸ್ಕಾಲರ್ಶಿಪ್. ಇದು ಬಂದು ಹಿಂದುಳಿದ ವರ್ಗದವ್ರಿಗಾಗಿರುತ್ತೆ, ಅದರಲ್ಲೂ ಹೆಣ್ಮಕ್ಳಿಗೆ ಮಾತ್ರ ಇರೋದು. ಇದು ಹಿಂದುಳಿದ ಹಿನ್ನೆಲೆಗೆ ಸೇರಿದ ಯುವತಿಯರಿಗೆ ಲಭ್ಯ ಇರುತ್ತೆ. ಇದ್ರ ಕಂಡೀಷನ್ ಏನು ಅಂತ ಅಂದ್ರೆ ಹೆಣ್ಮಕ್ಳು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರ್ಬೇಕು, 10ನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರ್ಬೇಕು, PUC ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಮುಗಿಸಿರ್ಬೇಕು, ಗೌರ್ಮೆಂಟ್ ಕಾಲೇಜಿನಲ್ಲೇ ಓದಿರ್ಬೇಕು, ಜೂನಿಯರ್ ಕಾಲೇಜ್ನಲ್ಲಿ. ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳು ಹ್ಯುಮ್ಯಾನಿಟೀಸ್, ಲಿಬರಲ್ ಆರ್ಟ್ಸ್ ಅಂಡ್ ಸೈನ್ಸ್ ನಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಆಸಕ್ತರಾಗಿರ್ಬೇಕು. ಅಂತ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡ್ಬೇಕಾಗತ್ತೆ. 24,000 ಸ್ಕಾಲರ್ಶಿಪ್ ಕೊಡ್ತಾರೆ. ಇದನ್ನು ಅರ್ಜಿ ಸಲ್ಲಿಸೋದಕ್ಕೆ 15ನೇ ತಾರೀಕಿಗೆ ಕೊನೆಯ ದಿನಾಂಕ ಆಗಿರುತ್ತೆ. ಆನ್ಲೈನ್ ಮೂಲಕನೇ ಅಪ್ಲೈ ಮಾಡ್ಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಎಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.